ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಕೂಡ ಮಾಡಿದರು. ಏನಂತ ಕಮೆಂಟ್ಗಳನ್ನು ಮಾಡಿದರು ಅಂತಂದರೆ, ಯಾರೆಲ್ಲ ಒಂದು ಯುವ ನಿಧಿ ಹಣನ ಪಡಿತಾ ಇದ್ರು, ಜನವರಿ ಮಂತ್ ಯುವ ನಿಧಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡಿದರು. ಇದ್ರ ಬಗ್ಗೆಯೂ ಕೂಡ ತಮಗೆ ಜನವರಿ ತಿಂಗಳದು ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ಏನಂತ ಮಾಡಿದರು ಅಂತಂದರೆ, ಯು ಆರ್ ಪರ್ಸ್ಯೂಯಿಂಗ್ ಹೈಯರ್ ಸ್ಟಡಿ ಅಂತಂದರೆ ಹೈಯರ್ ಸ್ಟಡಿನ ಮಾಡ್ತಾಯಿದ್ರಿ, ಅದಕ್ಕಾಗಿ ನಿಮ್ಮದು ಸ್ಟೇಟಸಲ್ಲಿ ಹೈಯರ್ ಸ್ಟಡಿ ಮಾಡ್ತಾಯಿದ್ರಿ ಅಂತ ಸ್ಟೇಟಸ್ ಚೆಕ್ ಮಾಡಿದ್ರೆ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇದ್ರಿ, ಹಣ ಬರುತ್ತಾ ಅಥವಾ ಇಲ್ವಾ, ಮತ್ತು ಆ ರೀತಿ ತೋರಿಸ್ತಾ ಇದ್ದರೆ ನೀವು ಏನು ಮಾಡಬೇಕು, ಬರುತ್ತಾ ಬರಲ್ಲ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮೂರನೇದಾಗಿ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮದು ಸ್ಟೇಟಸಲ್ಲಿ ಸ್ಟೇಟಸ್ ಚೆಕ್ ಮಾಡಿದರೆ 180 ಡೇಸ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ, DBT ಪುಷ್ ಅಂತ ತೋರಿಸ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆಯೂ ಕೂಡ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ನಾಲ್ಕನೇದಾಗಿ ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಹೊಸದಾಗಿ ನಾವು ಯುವ ನಿಧಿ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀವಿ, ನಮಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಕೆಲವೊಂದಿಷ್ಟು ಜನರಿಗೆ ಯುವ ನಿಧಿ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಹೋದಾಗ, ಅಂತಂದರೆ ಈ ಫೆಬ್ರವರಿ ಮಂತಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಹೋದಾಗ ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ. ಯಾರಿಗೆಲ್ಲ ಫ್ಯಾಕ್ಸ್ ಆಗ್ತಾಯಿಲ್ಲ, ಯಾವ ಕಾರಣಕ್ಕಾಗಿ ಫ್ಯಾಕ್ಸ್ ಆಗ್ತಾಯಿಲ್ಲ, ಮತ್ತು ಯಾರಿಗೆಲ್ಲ ಫ್ಯಾಕ್ಸ್ ಆಗೋದಿಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಪ್ರತಿಯೊಬ್ಬರು ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖ್ಯವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮಗೆ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ಯು ಆರ್ ಪರ್ಸ್ಯೂಯಿಂಗ್ ಹೈಯರ್ ಸ್ಟಡೀಸ್ ಅಂತ ಸ್ಟೇಟಸಲ್ಲಿ ತೋರಿಸ್ತಾ ಇದೆ, ನಾವು ಹೈಯರ್ ಸ್ಟಡಿ ಮಾಡ್ತಾ ಇಲ್ಲ, ಆದರೂ ಕೂಡ ಈ ರೀತಿಯಾಗಿ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇವಾಗ ನಮಗೆ ಅಮೌಂಟ್ ಬರುತ್ತಾ ಇಲ್ವಾ, ಮಾಹಿತಿನ ತಿಳಿಸಿ ಅಂತ ಕಮೆಂಟ್ ಮಾಡಿದರು. ಈ ರೀತಿಯಾಗಿ ತೋರಿಸ್ತಾ ಇದ್ದರೆ ನೀವೇನಾದರೂ ಹೈಯರ್ ಸ್ಟಡಿ ಮಾಡ್ತಾಯಿದ್ರಿ ಅಂತಂದರೆ ಈ ರೀತಿಯಾಗಿ ತೋರಿಸ್ತಾ ಇರುತ್ತೆ. ಮತ್ತು ನೀವು ಆಲ್ರೆಡಿ ಬೇರೆ ಎಲ್ಲಾದರೂ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡಿದ್ದೀರಿ, ಅಡ್ಮಿಷನ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಿ ವೆಬ್ಸೈಟಲ್ಲಿ ಆಗಿರ್ಬೋದು, ಅಥವಾ ಬೇರೆ ಒಂದು ಸೀಟ್ಗಳಿಗೆ ನೀವು ಅರ್ಜಿನ ಹಾಕಿ ರಿಜಿಸ್ಟ್ರೇಷನ್ನ ಮಾಡಿಸಿದ್ರಿ ಅಂತಂದರೆ, ಅಂದರೆ BEdಗಾಗಿ ಯಾರೆಲ್ಲ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ, BEd ಅಡ್ಮಿಷನ್ ಮಾಡಿಸ್ಕೊಳ್ಬೇಕು ಅಂತ ಡಿಗ್ರಿನ ಕಂಪ್ಲೀಟ್ ಮಾಡೋದಂಥವ್ರು BEd ಅಪ್ಲಿಕೇಶನ್ಗಳನ್ನ ಹಾಕಿ BEdಗೆ ಅಡ್ಮಿಷನ್ ತೊಗೊಳ್ಬೇಕು ಅಂತ ಅಪ್ಲಿಕೇಶನ್ಗಳನ್ನು ಹಾಕಿರ್ತಾರೆ. ಈ ರೀತಿಯಾಗಿ ಅಡ್ಮಿಷನ್ನ ಮಾಡಿಸಿದ್ರು ಅಂತಂದರೆ ಅಂಥವ್ರಿಗೂ ಕೂಡ ಈ ರೀತಿಯಾಗಿ ಯು ಆರ್ ಪರ್ಸ್ಯೂಯಿಂಗ್ ಹೈಯರ್ ಸ್ಟಡೀಸ್ ಅಂತ ಬರ್ತಾಯಿದೆ. ಇನ್ನು ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡಿದರು, ನಾವು ಹೈಯರ್ ಸ್ಟಡಿನೂ ಮಾಡ್ತಾಯಿಲ್ಲ, ಎಲ್ಲೂ ಕೂಡ ರಿಜಿಸ್ಟ್ರೇಷನ್ನು ಮಾಡ್ಕೊಂಡಿಲ್ಲ, ಆದರೂ ಕೂಡ ನಮಗೆ ಈ ರೀತಿಯಾಗಿ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ನಾವು ಇಲಾಖೆ ಕಡೆಯಿಂದ ಮಾಹಿತಿನ ಪಡೆದುಕೊಂಡಾಗ ಕೆಲವೊಬ್ಬರು ಹೈಯರ್ ಸ್ಟಡಿನೂ ಮಾಡ್ತಾಯಿಲ್ಲ ಅಂತಂದರೂ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತಂದರೆ ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿಯಾಗಿ ಅಪ್ಡೇಟ್ ಆಗಿದೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ವೀಕ್ಷಕರೇ, ನೀವು ಹೈಯರ್ ಸ್ಟಡಿ ಮಾಡ್ತಾ ಇಲ್ಲ ಅಂತಂದರೆ ಸ್ಟೇಟಸಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇತ್ತು ಅಂತಂದರೆ ನೀವು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಇಲಾಖೆ ಕಡೆಯಿಂದಲೇ ಮಾಹಿತಿನ ಬಂದಿರುವಂಥದ್ದು. ಕೆಲವೊಂದಿಷ್ಟು ದಿನ ಆದಮೇಲೆ ಅಪ್ಡೇಟ್ ಆಗುತ್ತೆ, ಮತ್ತು ನಿಮ್ಮದು DBT ಪುಷ್ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ನೀವು ಹೈಯರ್ ಸ್ಟಡಿ ಮಾಡ್ತಾ ಇಲ್ಲ ಅಂತಂದರೆ ಯಾವುದೇ ರೀತಿಯಾಗಿರ್ತಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇದು ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಎರಡನೇದಾಗಿ ನಮ್ಮದು 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ, DBT ಪುಷ್ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನೀವು 180 ಡೇಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ, DBT ಪುಷ್ ಆಗಿಲ್ಲ ಅಂತಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದರೆ 180 ಡೇಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ ಅಂತಂದರೆ ಅಪ್ಡೇಟ್ ಆಗುತ್ತೆ ಅಂತ ಇಲಾಖೆ ಕಡೆಯಿಂದಲೇ ಮಾಹಿತಿನ ತಿಳಿಸಿದ್ದಾರೆ. ಕೆಲವೊಬ್ರದ್ದು ಇನ್ನೂ ಕೂಡ ಅಂತಂದರೆ ಜನವರಿ ತಿಂಗಳದು DBT ಪುಷ್ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಕೆಲವೊಬ್ಬರದು ಮಾತ್ರ ಈಗಾಗಲೇ DBT ಪುಷ್ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ. ಇನ್ನೂ ಬಹಳಷ್ಟು ಜನರದು ಜನವರಿ ಮಂತದ್ದು DBT ಪುಷ್ ಆಗೋದು ಬಾಕಿ ಇರುವಂಥದ್ದು. ಇದನ್ನು ಕೂಡ ತಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಮೂರನೇದಾಗಿ ವೀಕ್ಷಕರು ಏನಂತ ನೋಡೋದಾದರೆ, ಹೊಸದಾಗಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಯುವ ನಿಧಿ ಯೋಜನೆಗೆ, ಹೊಸದಾಗಿ ಅಪ್ಲಿಕೇಶನ್ನ ಹಾಕಿದಂಥವರಿಗೆ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಮೊದಲನೇದಾಗಿ ತಮ್ಮ ವೀಕ್ಷಕರೇ ನಿಮಗೆ ಮಾಹಿತಿನ ತಿಳಿಸ್ಬೇಕು ಅಂತಂದರೆ, ಯಾರೆಲ್ಲ ಹೊಸದಾಗಿ ಅರ್ಜಿಗಳನ್ನು ಹಾಕಿದ್ರಿ, ಅರ್ಜಿ ಹಾಕಿದ ಮೇಲೆ ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಾಗಿರ್ತೀರ, ನಿಮ್ಮದು ರಿಸಲ್ಟ್ ಬಂದ ಮೇಲೆ
ರಿಸಲ್ಟಿಂದ 180 ಡೇಸ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಅಂತಂದರೆ ರಿಸಲ್ಟ್ ಬಂದ ಮೇಲೆ ನಿಮ್ಮದು ರಿಸಲ್ಟ್ ಯಾವ ಡೇಟಿಗೆ ಬಂದಿದೆ ಅಲ್ಲಿಂದ 180 ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ 1 ಆರ್ 2 ಮಂತ್ಸ್ ಒಳಗಡೆ ಅಮೌಂಟ್ ಬರುತ್ತೆ. 180 ಡೇಸ್ ಕಂಪ್ಲೀಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಮೊದಲ ಫಸ್ಟ್ ಪೇಮೆಂಟ್ ಬರುತ್ತೆ ನಿಮಗೆ. ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಬಂದಾದ ಮೇಲೆ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ನ ಸಲ್ಲಿಸ್ಬೋದು. ಇದು ತಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ಯಾರೆಲ್ಲ ಒಂದು ನಿಮ್ಮದು 180 ಡೇಸ್ ಕಂಪ್ಲೀಟೆಡ್ ಆಗಿದೆ, ಈ ಒಂದು ಡೇಟಿಗೆ ಕಂಪ್ಲೀಟೆಡ್ ಆಗಿದೆ, ಇವಾಗ ನಾನು ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೋದು ಅಂತ ಮಾಡೋಕ್ಕೆ ಹೋದರೆ ಅಲ್ಲಿ ನಿಮ್ಮದು ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ ವೀಕ್ಷಕರೇ. ನಮಗೆ 5ನೇದಾಗಿ ಕೆಲವು ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರು, ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ, ಯಾವ ಕಾರಣಕ್ಕಾಗಿ ಫ್ಯಾಕ್ಸ್ ಆಗ್ತಾಯಿಲ್ಲ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರಿ, ನಿಮಗೆ ಇನ್ನೂ ಕೂಡ ಫಸ್ಟ್ ಪೇಮೆಂಟ್ ಬಂದಿಲ್ಲ ಅಂತಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಮಗೆ ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರದು ಯಾರ್ದು ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ ಅಂತಂದರೆ, ಆಲ್ರೆಡಿ ಈ ಒಂದು ಫೆಬ್ರವರಿ ಮಂತಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತಾರೆ, ಅವರಿಗೆ ಮಾಡಿದ್ದೀವಿ ಇಲ್ವಾ ಅಂತ ಅನ್ನೋ ಡೌಟ್ ಇರುತ್ತೆ. ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗೋದಿಲ್ಲ. ಆಲ್ರೆಡಿ ಅವರು ಫೆಬ್ರವರಿ ಮಂತಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸಲ್ಲಿಸಿದ್ರು ಮಾಡಿದ್ರು ಅಂತಂದರೆ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಕೂಡ ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗೋದಿಲ್ಲ. ಇದನ್ನು ಕೂಡ ನಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿದ್ರು ಪ್ರತಿಯೊಬ್ಬರಿಗೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೊಸದಾಗಿ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಬರೋದಿಲ್ಲ. ಫಸ್ಟ್ ಪೇಮೆಂಟ್ ಬರುವವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 1 ಆರ್ 2 ಮಂತ್ಸ್ ಒಳಗಡೆ ನಿಮಗೆ ಹಣನ ಬರುತ್ತೆ. ಇವನಿದೆ ಹಣನ ಬಂದಾದಮೇಲೆ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ನ ಸಲ್ಲಿಸ್ಬೋದು ಅಂತ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಇನ್ನು ಕೆಲವೊಂದಿಷ್ಟು ಜನರಿಗೆ ಡಿಸೆಂಬರ್ ಮಂತ್ ಹಣನ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡಿದರು. ವೀಕ್ಷಕರೇ, ಆಲ್ಮೋಸ್ಟ್ ಆಗಿ ಭಾಳಷ್ಟು ಜನರಿಗೆ ಡಿಸೆಂಬರ್ ಮಂತ್ ಅಮೌಂಟ್ ಜಮಾ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಡಿಸೆಂಬರ್ ಮಂತ್ದು ಇವನಿದೆ ಹಣನ ಜಮಾ ಆಗಿಲ್ಲ. ಅಂಥವರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಆಲ್ರೆಡಿ ಇವಾಗ ಜಮಾ ಆಗ್ತಾಯಿದೆ ವೀಕ್ಷಕರೇ, ಭಾಳಷ್ಟು ಜನರಿಗೆ ಜಮಾ ಆಗಿದೆ. ಇನ್ನೂ ಕೆಲವೊಬ್ಬರು ಉಳಿದಿದ್ರು ಅಂತಂದರೂ ಕೂಡ ಅವರಿಗೂ ಕೂಡ ಜಮಾ ಆಗ್ತಾಯಿದೆ. ಇನ್ನು ಕೊನೆಯದಾಗಿ 5ನೇದಾಗಿ ಮಾಹಿತಿನ ತಿಳಿಸೋದಾದರೆ, ಭಾಳಷ್ಟು ಜನರು ಜನವರಿ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಜನವರಿ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ನಾವು ಇಲಾಖೆ ಕಡೆಯಿಂದ ಮಾಹಿತಿ ಬಂದಿರೋ ಪ್ರಕಾರ ಜನವರಿ ಮಂತ್ ಅಮೌಂಟ್ ಈ ಒಂದು ಫೆಬ್ರವರಿ ಮಂತ್ ಎಂಡ್ ಒಳಗಾಗಿ ನಿಮಗೆ ಜಮಾ ಆಗುತ್ತೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಜನವರಿ ತಿಂಗಳದು ಇವನಿದೆ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರುವಂಥವ್ರಿಗೆ ಈ ಫೆಬ್ರವರಿ ಮಂತ್ ಎಂಡ್ ಒಳಗಾಗಿ ನಿಮಗೆ ಜಮಾ ಆಗುತ್ತೆ ಅಂತ ಮಾಹಿತಿ ಬಂದಿರುವಂಥದ್ದು. ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ವೀಕ್ಷಕರೇ, ಜನವರಿ ಮಂತ್ದು ಇನ್ನೂ ಕೂಡ ಭಾಳಷ್ಟು ಜನರದು DBT ಪುಷ್ ಆಗೋದು ಸ್ಟೇಟಸ್ಸು ಬಾಕಿ ಇರುವಂಥದ್ದು ಕಂಪ್ಲೀಟಾಗಿ. ಅಂತಂದರೆ ಇವಾಗ ಯಾರದೆಲ್ಲ ಒಂದು ಡಿಸೆಂಬರ್ ಮಂತ್ ಅಮೌಂಟ್ ಬಂದಿಲ್ಲ ಅಂಥವ್ರಿಗೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಜನವರಿ ಮಂತ್ ಅಮೌಂಟ್ ಏನು ಫಂಡಿಂಗ್ ಅನ್ನೋದು ರಿಲೀಸ್ ಮಾಡ್ತಾರೆ. ಆದಾಗ ಈ ಒಂದು ಫೆಬ್ರವರಿ ಮಂತ್ ಎಂಡ್ ಒಳಗಾಗಿ ನಿಮಗೆ ಜಮಾ ಆಗುತ್ತೆ ಅಂತ ಮಾಹಿತಿ ತಿಳಿಸಿದ್ದಾರೆ ಇಲಾಖೆ ಕಡೆಯಿಂದ. ತಿಳಿಸಿರ್ತಕ್ಕಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಡೌಟ್ ಇತ್ತು. ನಿಮಗೆ ಏನು ಡೌಟ್ ಇತ್ತು ಅಂತಂದರೆ, DBT ಪುಷ್ ಅಂತ ತೋರಿಸ್ತಾ ಇದೆ, ಹಣ ಬಂದಿದೆನಾ ಇಲ್ವಾ, ಮತ್ತು DBT ಪ್ರೊಸೆಸ್ಡ್ ಅಂತ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ನೀವು ಸ್ಟೇಟಸ್ ಚೆಕ್ ಮಾಡಬೇಕು ಅಂತಂದರೆ ಯಾವ ಮಂತ್ ಅಮೌಂಟ್ ನಿಮಗೆ ಬಂದಿದೆ ಮತ್ತು ಇನ್ನೂ ಯಾವ ಮಂತ್ ಅಮೌಂಟ್ ಬರಬೇಕು ಅಂತಂದರೆ ಅಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡಿದಾಗ DBT ಪ್ರೊಸೆಸ್ಡ್ ಅಂತ ಇತ್ತು ಅಂತಂದರೆ ಆ ಮಂತ್ ಅಮೌಂಟ್ ನಿಮಗೆ ಆಲ್ರೆಡಿ ಜಮಾ ಆಗಿರುತ್ತೆ. ಮತ್ತು ಯಾರ್ದೆಲ್ಲ DBT ಪುಷ್ ಅಂತ ಇದೆ ಅಂತಂದರೆ ಸ್ಟೇಟಸ್ ಚೆಕ್ ಮಾಡಿದಾಗ ಯಾವ ಮಂತ್ DBT ಪುಷ್ ಅಂತ ಇದೆ ಆ ಮಂತ್ ಅಮೌಂಟ್ ಇನ್ನೂ ಕೂಡ ನಿಮಗೆ ಬರಬೇಕಾಗಿರುವಂಥದ್ದು. ನಿಮಗೆ ಏನಾದರೂ ಮತ್ತೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.